ಈಗ ಕರ್ನಾಟಕದ ಟಾಪ್ 9 ಸುದ್ದಿಯನ್ನ ಬನ್ನಿ ನೋಡ್ಕೊಂಬೋಣ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಾದ್ಯಂತ ಭಾರೀ ಮಳೆ ಸುರಿಯುತ್ತಿದೆ. ಖಾನಾಪುರ ಹೆಮ್ಮಡಗ ಮಧ್ಯದಲ್ಲಿರುವ ಹಾಲತ್ರಿ ಹಳ್ಳ ಉಕ್ಕಿ ಹರಿಯುತ್ತಿದೆ. ಬೈಕ್ ಮೇಲೆ ಹಾಲತ್ರಿ ಹಳ್ಳ ದಾಟುವ ಸಾಹಸ ಮಾಡಲು ಹೋಗಿ ಕೊಚ್ಚಿ ಹೋಗ್ತಿದ್ದ ವಿನಾಯಕ್ ಎಂಬಾತನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಘಟಪ್ರಭಾ ನದಿ ಆರ್ಭಟಕ್ಕೆ ಬಾಗಲಕೋಟೆ ಜಿಲ್ಲೆ ಮಳಲಿ ಗ್ರಾಮದ ಜನರು ತತ್ತರಿಸಿ ಹೋಗಿದ್ದಾರೆ. ನೂರಾರು ಮನೆಗಳು, ಪ್ರೌಢಶಾಲೆ, ಪಶು ಆಸ್ಪತ್ರೆ, ಪೋಸ್ಟ್ ಆಫೀಸ್ ಜಲಾವೃತಗೊಂಡಿವೆ. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೂ ಜಲ ದಿಗ್ಬಂಧನ ಎದುರಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಸರಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಅಕ್ಷರ ದಾಸೋಹ ಅಕ್ಕಿ ಕಳ್ಳತನವಾಗಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶಾಲೆಗೆ ಆಗಮಿಸಿ ಅಂಜುಮನ್ ಕಮಿಟಿ ಸದಸ್ಯರು ಶಿಕ್ಷಕರಿಂದ ಮಾಹಿತಿ ಪಡೆದಿದ್ದಾರೆ. ಜಮೀನು ಸರ್ವೆ ಮಾಡಲು ಸರ್ವೆ ಇಲಾಖೆ ಸಿಬ್ಬಂದಿ ರೈತರಿಂದ ಲಂಚ ಪಡೆದ ವಿಡಿಯೋ ವೈರಲ್ ಆಗಿದೆ. ದಾವಣಗೆರೆ ತಾಲೂಕು ಕಚೇರಿಯಲ್ಲಿರೋ ಸರ್ವೇಯರ್ ಉಷಾ ಎಂಬುವರು ಬಹಿರಂಗವಾಗಿ ತಮಗಿಷ್ಟು ಬೇಕು, ಚೈನ್ ಹಿಡಿದವರಿಗೆ ಇಷ್ಟು ಬೇಕೆಂದು ಬೇಡಿಕೆ ಇಟ್ಟಿದ್ರು. ಸರಕಾರಿ ಶುಲ್ಕ ಕಟ್ಟಿದ್ರು ಬಡ ರೈತರ ಬಳಿ ಲಂಚ ವಸೂಲಿ ಮಾಡ್ತಿದ್ರು.